ನಾಗಮಂಗಲ ಗಲಭೆ ಪೂರ್ವ ನಿಯೋಜಿತ 23ರಲ್ಲಿ ಆದಾಗ ಸರ್ಕಾರ ಸರಿಯಾದ ಕ್ರಮ ತಗೊಂಡಿದ್ರೆ ಈ ರೀತಿಯಾದ ಒಂದು ದುರಂತ ಆಗ್ತಾ ಇರಲಿಲ್ಲ. ಸರ್ಕಾರ ಎಚ್ಚೆತ್ತುಕೊಂಡು ಈ ದೇಶದ ಇತಿಹಾಸ, ಭಾರತೀಯರ ಸಾರ್ವಭೌಮತೆ, ಪ್ರಾಯಶಃ ಯಾರು ಏನು ಅನ್ನೋದಕ್ಕಿಂತ ಹೆಚ್ಚಾಗಿ ಪೂರ್ವಗ್ರಹ ಪೀಡಿತವಾಗಿ ಯಾವುದೇ ಕೆಲಸಗಳಾಗಬಾರ್ದು. ಇದನ್ನು ನಾನು ಖಂಡಿಸ್ತೀನಿ. ಸರ್ಕಾರ ಕ್ರಮ ತಗೋಬೇಕು. ಯಾರು ತಪ್ಪಿತಸ್ಥರಿದ್ದಾರೆ ಅವರನ್ನು ಕಾನೂನು ಚೌಕಟ್ಟಿನಲ್ಲಿ ತಂದು ಅವ್ರು ಶಿಕ್ಷೆ ಕೊಡ್ತಾರೆ. ದೂರದೃಷ್ಟಿ ಉಳ್ಳವರಿಗೆ, ನಿಷ್ಕಲ್ಮಶವಾಗಿ ಕೆಲಸ ಮಾಡೋರಿಗೆ ತುಮಕೂರಿನ ಜನ ನನ್ನನ್ನು ರಾಷ್ಟ್ರಕ್ಕೆ ಗುರುತಿಸಿದ್ದಾರೆ. ಅವ್ರ ಋಣ ತುಂಬ ಇದೆ, ಅದು ತೀರಿಸಬೇಕಾದ ನನ್ನ ಕರ್ತವ್ಯ. ಅದನ್ನು ಮಾಡ್ತೀನಿ. ನಿಮ್ಮ ಮೇಲೆ ತುಂಬ ನಿರೀಕ್ಷೆಗಳು ಯಾವುದು ಮಾತು ನಿಲ್ಲಿಸಿದ್ದೀನಿ ಕೆಲಸ. ಸರ್, ನಂಜನಗೂಡಲ್ಲಿ ರೈಲ್ವೆ ಓವರ್ ಬ್ರಿಡ್ಜ್ ರಸ್ತೆಯಲ್ಲಿ ನಾನು ಏನೇನು ಆಗೋದಿದೆ. ನಂಜನಗೂಡು ಪವಿತ್ರ ಇದೊಂದು ಪವಿತ್ರ ಯಾತ್ರಾ ಸ್ಥಳ. ಈ ಯಾತ್ರಾ ಸ್ಥಳಕ್ಕೆ ಯಾವ ರೀತಿ ರೈಲ್ವೆ ಇಲಾಖೆಯಿಂದ ಅನುಕೂಲ ಆಗಬೇಕು ಇದೆಲ್ಲ ಮಾಡೋದಕ್ಕೆ ನೀವೊಂದು ಕಾಗದ ಬರೀರಿ ಸಾಕು. ಇಲ್ಲಿ ನಮ್ಮ ಸ್ನೇಹಿತರಾದ ಧ್ರುವನಾರಾಯಣ ಮಗ ಇಲ್ಲಿ MLA ಅಂತ ಕಾಣಿಸ್ತೀವಿ. ಅವನು ಹೊಸ್ದಾಗಿ ಆಗೋದು ಪಾಪ. ಹಾಗಾಗಿ ಒಂದು ಇದು ಮಾಡಿ ಅದೇನೇನು ತಿಳಿಸಿ ಮಾಡಿಸ್ತೀವಿ. ಬನ್ನಿ ಕಡೆ ಫೋಟೋ